ಹಾಯ್ ಸಿರಿ ಮ್ಯಾಮ್. ನಮಸ್ತೆ. ತುಂಬಾ ಸ್ಪೆಷಲ್ ಪರ್ಸನ್ ಜೊತೆ ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ. ಕೊನೆಯವರೆಗೂ ನಂಗೆ ಆಕ್ಟ್ ಮಾಡ್ತಿರ್ಬೇಕು ಅಂತಾನೆ ಆಸೆ. ಅಂಬಿಕಾ ಅನ್ನುವಂತಹ ಸೀರಿಯಲ್ ನಲ್ಲಿ ದರ್ಶನ್ ಅವ್ರು ನಿಮ್ ಜೊತೆಗೆ ಇರ್ತಾರಂತೆ. ಫಸ್ಟ್ ಹೈಟ್ ನೋಡ್ದ, ಅಯ್ಯೋ ಇಷ್ಟು ಹೈಟ್ ಇದ್ದಾರೆ, ಹೆಂಗಪ್ಪ ನಾ ಇನ್ನೆಷ್ಟು ಹೀಲ್ ಆಗ್ಬೇಕಪ್ಪ ಅಂತ. ಈ ತರ ಹೆಂಡ್ತಿ ಯಾರು ಸಿಗ್ತಾರ ಸರ್? ಆಕ್ಚುಲಿ ಕಣ್ತರ್ಸಿದ್ರಿ ಚಂದ ಅಭಿ ಮೇಡಮ್ ನ ನೋಡ್ಕೊತೀರಿ, ಸಿರಿ ಮೇಡಮ್ ಮೇಡಮ್ ನನ್ನ ಜೊತೆ ಇರೋದು ಅಭಿ ಮೇಡಮ್ ಅಲ್ಲ. ಸಾರಿ ಸರ್, ನನಗೆ ಅವರೇ ರಿಜಿಸ್ಟರ್ ಆಗೋದು. ಏನ್ ಮಾಡೋಣ ಸರ್? ನಿಮ್ಗೆ ಅಭಿ ಮೇಡಮ್ ಇಷ್ಟ, ಅಭಿ ಮೇಡಮ್ ನಾನ್ ಇಷ್ಟ. ಅಂತ ಹುಡುಗಿನ ನೀವು ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಸರ್. ಅಯ್ಯೋ ಗೊತ್ತಿಲ್ಲ, ಇನ್ನ ಕೋಮದಲ್ಲೇ ಇದೀನಿ ನಾನು. ಹೂ ಇಸ್ ಮೋರ್ ರೊಮ್ಯಾಂಟಿಕ್? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ನಾವು ನೋಡಿದ್ರೆ ನಾವು ನಡೆದ್ರೆ ನಾವು ನುಡಿದ್ರೆ ನಾವು ಎಲ್ಲ ನಮ್ದು ಆತರ. ಅಬ್ಬಾ ಸರ್ದು ಕಲೆ ಬೇರೆನೇ ಇದೆ. For business and personal promotions, please contact 9686376663. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನಗೆ ಇವತ್ತೊಂದು ಸ್ಪೆಷಲ್ ಡೇ. ಜೊತೆಗೆ ಯಾಕೆ ಸ್ಪೆಷಲ್ ಡೇ ಅಂದರೆ ನನಗೆ ತುಂಬ ಸ್ಪೆಷಲ್ ಪರ್ಸನ್ ಜೊತೆ ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಎಸ್, ಇವರ ಅಂದರೆ ನನ್ನ ಫೇವ್ರೆಟ್ ಸೀರಿಯಲ್ ಅದು. ಇವರು ಹ್ಯಾಕ್ ಮಾಡಿದಂತಹ ರಂಗೋಲಿ ಆಗಿರ್ಬೋದು, ಬದುಕು ಆಗಿರ್ಬೋದು, ಹೀಗೆ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿದರು ಅಂತ ಹೇಳ್ಬೋದು ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ತುಂಬ ಮನೆ ಮಾತಾದಂತಹ ಸೀರಿಯಲ್ಗಳು ಇವು. ಜೊತೆಗೆ ಅಭಿ ಅನ್ನುವಂತಹ ಪಾತ್ರದ ಮೂಲಕ ಅವರು ಎಲ್ಲರ ಮನೆ ಮಗಳಾಗಿದ್ರು. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಸಿರಿ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸ್ತಾಗೋಣ. ಹಾಯ್ ಸಿರಿ ಮ್ಯಾಮ್. ನಮಸ್ತೆ ಮ್ಯಾಮ್. ನನ್ನ ಫೇವ್ರೇಟ್, ಎಷ್ಟೋ ದಿನಗಳ ಕನಸು ಅದು. ಯಾಕಂದರೆ ಲೈವಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಮಾಡಿದ್ದೆ, ಬಟ್ ಅವಾಗ ಎದುರಿನ ಮೀಟ್ ಆಗೋಕ್ಕಾಗಿರಲಿಲ್ಲ. ಬಟ್ ಬಿಗ್ ಬಾಸಲ್ಲಿ ನೋಡಿದೆ ನಿಮ್ಮನ್ನು, ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಪ್ರತಿದಿನ ನಿಮ್ಮ ಎಪಿಸೋಡ್ ಮಿಸ್ ಮಾಡದೆ ನೋಡ್ತಾ ಇದ್ದೆ. ರಂಗೋಲಿ ಸೀರಿಯಲ್ಲು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರಿ ಮ್ಯಾಮ್. ಸೊ ಎಸ್, ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನಿಮ್ ಸಾರಿ ಇಷ್ಟ ಆಯ್ತು ನಂಗೆ. ಥ್ಯಾಂಕ್ ಯು. ನಾನು ಇದನ್ನ ಯಾಕೆ ಹುಟ್ಟಿದ್ದೀನಿ ಅಂದರೆ ರಂಗೋಲಿ ಸೀರಿಯಲ್ ಅಲ್ಲಿ ಕಾಟನ್ ಸಾರೀಸ್ ಉಡ್ತಾ ಇದ್ರು. ಫೇವ್ರೆಟ್ಸ್. ಸೂಪರ್ ಮ್ಯಾಮ್. ಮತ್ತೆ ಹೇಗೆ ನಡೀತಿದೆ ಎಲ್ಲ ಕೆಲಸಗಳು? ಯಾವ್ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿ ಇದ್ದೀರಿ? ಈಗ ನಾನು ಆ್ಯಕ್ಚುಲಿ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದೀನಿ, ತಮಿಳಲ್ಲಿ. ಬೇಗ ಕನ್ನಡದಲ್ಲಿ ಮಾಡ್ತೀನಿ ಆ್ಯಕ್ಚುಲಿ. ಅದು ಆಲ್ರೆಡಿ ಆಗಿದೆ, ಫೈನಲೈಸ್ ಎಲ್ಲ ಆಗಿದೆ. ಶೂಟ್ ಯೆಟ್ ಟು ಸ್ಟಾರ್ಟ್. ಸೊ ಈಗ ಅಲ್ಲಿ ನಡೀತಾ ಇದೆ. ಸ್ವಲ್ಪ ಅಲ್ಲಿ ಡೇಟ್ಸ್ ಬ್ಯುಸಿ ಇರೋದ್ರಿಂದ ಅಲ್ಲೂ ಇಲ್ಲೂ ಟ್ರಾವೆಲ್ ಮಾಡಿಕೊಂಡು ನಡೀತಾ ಇದೆ. 9 ವರ್ಷದಲ್ಲೇ ನೀವು ಚೈಲ್ಡ್ ಆ್ಯಕ್ಟ್ರೆಸ್ ಆಗಿ ನೀವು ಆ್ಯಕ್ಟ್ ಮಾಡಿದಂಥವ್ರು. ಸೊ ಯಾವತ್ತೂ ಬೇಜಾರು ಅನಿಸಿಲ್ಲ ಮ್ಯಾಮ್? ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸು, ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ತಾ ಇರ್ತೀರಾ. ಸೊ ಹೇಗೆ? ನೆವರ್, ಯಾವತ್ತಿಗೂ ಬೇಜಾರಾಗಿಲ್ಲ, ಆಗೋದು ಇಲ್ಲ ಇನ್ನು ಮುಂದಕ್ಕೆ. ಎಸ್. ಸೊ ಇಟ್ಸ್ ಟು ಅರ್ಲಿ, ಬಟ್ ಸ್ಟಿಲ್ ಏನಂದರೆ ಇನ್ ಕೇಸ್ ನಾನು ಕೊನೆಯವರೆಗೂ ನಂಗೆ ಆ್ಯಕ್ಟ್ ಮಾಡ್ತಿರ್ಬೇಕು ಅಂತಲೇ ಆಸೆ. ಹಾಗಾಗಿ ಬೇಜಾರು ಖಂಡಿತ ಆಗಲ್ಲ ನನಗೆ. ಟ್ರಾವೆಲಿಂಗ್ ಟಯರ್ಡ್ ಆಗತ್ತೆ, ಇಲ್ಲ ಅಂತಲ್ಲ. ಯಾಕೆಂದರೆ ಈಗ ನಾನು ನಾನು ಬಂದಿದ್ದೀನಿ ಇಲ್ಲಿಗೆ. ಇಲ್ಲೊಂದು 2-3 ಈವೆಂಟ್, ಅದಕ್ಕೆ ಇವತ್ತು ಸ್ವಲ್ಪ ಓವರ್ ಡ್ರೆಸ್ಡ್ ಆಗಿದ್ದೀನಿ ನಾನು ಈವೆಂಟಲ್ಲಿ ಮುಗಿಸ್ಕೊಂಡು ಬಂದಿದ್ರಿಂದ. ಸೊ ಹಾಗಾಗಿ ಹಿಂಗೆಲ್ಲ ಇದ್ದಾಗ ಎಲ್ಲ ಒಂದು ಕಡೆ ನ್ಯಾಚುರಲಿ ಟಯರ್ಡ್ ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಖುಷಿಯಾಗಿದ್ದೀನಿ. ಇದೆಲ್ಲ ನನಗಿಷ್ಟ ಇಲ್ಲ. ಬಟ್ ಹಾಗಾಗಿ ನಂಗೇನು ಬೇಜಾರಾಗಲ್ಲ ಅಥವಾ ಅಯ್ಯೋ ಅಂತೆಲ್ಲ ಏನು ಅನ್ಸಲ್ಲ ನನಗೆ. ಹೀಗಿರೋದಕ್ಕೆ ಇಷ್ಟ ಆಗ್ತದೆ. ಆ್ಯಂಡ್ ಆದಷ್ಟು ಬೇಗ ನಂಗೆ ಕನ್ನಡ ಮಾಡಬೇಕು ಈಗ. ಯಾಕೆಂದರೆ ಬಹಳಷ್ಟು ಜನ ಕೇಳ್ತಾನೇ ಇದ್ದಾರೆ, ಯಾವಾಗ ನಾವು ನೋಡಬೇಕು ಅಂತ. ಈಗ ಹೇಳಿದ್ನಲ್ಲ, ಈವೆಂಟ್ ಹೋದಾಗ ಅವರೆಲ್ಲ ವೇಟಿಂಗ್, ದೇ ಆರ್ ಆಲ್ ವೇಟಿಂಗ್. ಅದೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಒಬ್ಬ ನಟಿಗೋಸ್ಕರ ಇಷ್ಟೆಲ್ಲ ಕಾಯ್ತಿರ್ತಾರಲ್ಲ, ನಾವು ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕೆ ಆಸೆ ಪಡ್ತಾರಲ್ವ ಅಂತ. ಸೊ ಆದಷ್ಟು ಬೇಗ ಮಾಡ್ತೀನಿ. ಎಲ್ಲ ಆಗಿದೆ, ಬಟ್ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಓಕೆ. ಬಟ್ ನಾನು ರಂಗೋಲಿನಲ್ಲಿ ಆ ಧಾರಾವಾಹಿ ಅಂತೂ ಖಂಡಿತ ಮಿಸ್ ಮಾಡ್ಕೊತಿದ್ದೀನಿ ಮ್ಯಾಮ್. ಬಟ್ ಈಗಲೂ ನಿಮ್ಮನ್ನ ಅಭಿ ಅಂತ ಗುರುತಿಡಿತಾರೆ, ಅಭಿ ಅಂತ ಅದೇ ಪ್ರೀತಿ ತೋರಿಸ್ತಾರೆ. ಹೇಗೆ ಮ್ಯಾಮ್? ಎಷ್ಟು ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ? ಡೆಫಿನೆಟ್ಲಿ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಆ ಸೀರಿಯಲ್ ಭಾಳಷ್ಟು ಕಷ್ಟಪಟ್ಟಿದ್ದೀನಿ.
ಫಿಸಿಕಲಿ ಮೆಂಟಲಿ ಎಲ್ಲನೂ ತುಂಬ ಸ್ಟ್ರೈನ್ ಆಗ್ತಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಆ ಸೀರಿಯಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಡೇಟ್ಸ್ ಬ್ಯುಸಿ ಇತ್ತು ನನಗೆ. ನಾನು ಮಾಡಲ್ಲ ಅಂತಲೂ ಹೇಳಿಬಿಟ್ಟಿದ್ದೆ, ಆಗಲ್ಲ ನನಗೆ ಡೇಟ್ಸ್ ಅಡ್ಜಸ್ಟ್ ಆಗಲ್ಲ ಅಂತ. ಬಟ್ ಆ ಮ್ಯಾನೇಜರ್ ನಾನು ಈಗಲೂ ನೆನೆಸ್ಕೋತೀನಿ ಅವ್ರನ್ನ, ಜಯರಾಮ್ ನಾಯಕ್ ಅಂತ ಹೇಳಿ. ಹಿ ಈಸ್ ನೋ ಮೋರ್, ಅವರಿಲ್ಲ ಈಗ. ಬಟ್ ಸ್ಟಿಲ್ ನಾನು ಆ ಪ್ರಾಜೆಕ್ಟ್ ಮಾಡೋದಕ್ಕೆ ಅವರೇ ಕಾರಣ. ಯಾಕೆಂದರೆ ನಾನು ಇಲ್ಲ ಅಂತ ಬಿಟ್ಟರೂ ಕೂಡ ಅವ್ರು ಬಿಡಲೇ ಇಲ್ಲ. ಇಲ್ಲ, ನೀವೇ ಮಾಡಬೇಕು, ನಮಗೆ ನೀವೇ ಮಾಡಬೇಕು ಅಂತ. ತುಂಬ ಪ್ರಾಬ್ಲಮ್ ಆಯಿತು ಇನಿಷಿಯಲಿ ನನಗೆ ರಂಗೋಲಿ ಮಾಡುವಾಗ. ಆ್ಯಂಡ್ ಇನ್ನೊಂದು ಕಡೆ ಟಾಕ್ ಏನಿತ್ತು ಅಂದರೆ, ಸಿರಿ ಒಳ್ಳೆ ಆರ್ಟಿಸ್ಟ್ ಇಲ್ಲ ಅಂತಲ್ಲ, ಬಟ್ ಈ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾರಾ, ಚಿಕ್ಕವರಾಗ್ಬಿಟ್ರು. ಯಾಕೆಂದರೆ ದಟ್ ಈಸ್ ಅ ವೆರಿ ತುಂಬ ಚೆನ್ನಾಗಿರೋ ಪಾತ್ರ ಅದು. ತುಂಬ ಜವಾಬ್ದಾರಿ ಇರೋವಂಥ ಪಾತ್ರ, ಫುಲ್ ಸೀರಿಯಲ್ನ ಹೆಗಲ ಮೇಲೆ ತಗೊಂಡು ಹೋಗೋವಂಥ ಒಂದು ಪಾತ್ರ. ಅದಕ್ಕೊಂದು ಮೆಚ್ಯೂರಿಟಿ ಇರುತ್ತೆ ಅಲ್ವಾ. ಆ ಆ್ಯಂಗಲಲ್ಲಿ ಅವ್ರು ಹೇಳಿರಬಹುದು, ಆಗತ್ತಾ ಸರಿ ಮ್ಯಾಚ್ ಆಗಲ್ವಲ್ಲ ಅಂತ ಈ ಥರದ್ದೆಲ್ಲ ಬರ್ತಿತ್ತು ನನಗೆ. ಸೊ ಅದನ್ನೆಲ್ಲ ನಾನು ಯಾವತ್ತೂ ಬೇಜಾರೇನು ಮಾಡ್ಕೊಂಡಿಲ್ಲ, ಅಯ್ಯೋ ಇವ್ರು ಹಿಂಗೆ ಅಂದ್ರಲ್ಲ ಅಂತ. ನನಗೇನಂದರೆ ಯಾವಾಗಲೂ ಯಾರಾದರೂ ಏನಂದರೆ ನನ್ನ ಕೆಲಸದ ಮೂಲಕ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಇವ್ರು ಚೆನ್ನಾಗಿ ಮಾಡಲ್ಲ ಅಂತ ನಾನು ಚೆನ್ನಾಗಿ ಮಾಡಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೊರತು ನನ್ನ ಮಾತಿನ ಮೂಲಕ ಅಲ್ಲ. ಹಾಗಾಗಿ ಅದೆಲ್ಲ ತಗೊಂಡೆ ನಾನು. ಐ ಟುಕ್ ಇಟ್. ಅದನ್ನೆಲ್ಲ ನಾನು ರೆಡಿ ಮಾಡಿಕೊಂಡೆ. ಆ ಪಾತ್ರಕ್ಕೆ ಕಾಟನ್ ಸ್ಯಾರಿಗಳನ್ನೇ ಉಟ್ಕೊಂಡೆ ನಾನು, ಸ್ವಲ್ಪ ದೊಡ್ಡೊಳಗೆ ಕಾಣೋಕ್ಕೆ. ಮುಖದಲ್ಲಿ ದೊಡ್ಡ ಬಿಂದಿ ಇಟ್ಕೊಂಡೆ, ಉದ್ದ ಜಡೆ ಹಾಕ್ತಿದ್ದೆ, ನನ್ನನ್ನು ನಾನು ದೊಡ್ಡೋಳ ಥರ ತೋರಿಸ್ಕೊಳ್ಳಿಕ್ಕೆ ಅಂತ. ಸೊ ಇದೆಲ್ಲ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಆ ಸೀರಿಯಲ್ಗೋಸ್ಕರ. ಬಟ್ ಈ ಥರ ನೋಡಿ, ಮುಗಿದ್ಮೇಲೆ ಇಷ್ಟು ವರ್ಷ ಆದಮೇಲೂ ಕೂಡ ಇನ್ನೂ ಹೇಳ್ತಾರೆ ಅಂದರೆ ವರ್ತ್ ಇಟ್ ಅಲ್ಲ ಅವೆಲ್ಲ. ಸೊ ನಂಗೆ ಯಾವತ್ತೂ ಏನೋ ನಾನು ಬೇಜಾರು ಮಾಡಿಕೊಂಡು ಇಲ್ಲ. ಆಮೇಲೆ ಈಗಲೂ ಅದ್ರ ಬಗ್ಗೆ ಹೇಳ್ತಾರೆ. ನನ್ನ ಪರ್ಸ್ ಬಗ್ಗೆ ಮಾತಾಡ್ತಾರೆ, ನಾನು ಆಗುವಾಗ ಹಾಕೋತಾ ಇದ್ದಿದ್ದು ನನ್ನ ಪರ್ಸ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾರೆ, ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ, ಸೀರೆಗಳ ಬಗ್ಗೆ ಹೇಳ್ತಾರೆ, ಸೀನ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನನಗೆ. ಆ ಸೀನ್ ಸಕ್ಕದಾಯಿತು ಅದು ಇದು ಅಂತ ಹೀಗೆಲ್ಲ ಹೇಳಿದಾಗ ಬಹಳ ಖುಷಿ ಆಗುತ್ತೆ. ಏನೇ ನಾವು ಕಷ್ಟಪಟ್ಟಿದ್ರು ಕೂಡ ಓಕೆ, ನೋ ಪ್ರಾಬ್ಲಮ್. ಇದ್ರ ಮುಂದೆ ಎಷ್ಟು ಜನಕ್ಕೆ ಒಂದು ಖುಷಿ ಸಿಗುತ್ತೆ ಹೇಳಿ. ಇಷ್ಟು ವರ್ಷ ಆದಮೇಲೆ ಇನ್ನೂ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ ಅಂದಾಗ ಡಬಲ್ ದ ಇದು. ಎಸ್ ಮ್ಯಾಮ್, ಒಂದು ಬ್ರ್ಯಾಂಡ್ನೇ ಸೆಟ್ ಮಾಡಿದ್ರಿ ನೀವು. ಯಾಕಂದರೆ ಅಭಿ ಅಂದರೆ ಅದೇನೋ ಒಂಥರ ಕನೆಕ್ಟ್ ಆಗ್ಬಿಡು, ಅಂದರೆ ಮನೆ ಮಗಳ ಥರ ಟ್ರೀಟ್ ಮಾಡ್ತಿದ್ರು ಎಲ್ಲರೂ ನಿಮ್ಮನ್ನ, ಹಂಗೆ ನೋಡ್ತಾ ಇದ್ರು. ಆ ಥರ ರಿಯಲ್ ಆಗಿ ಏನಾದರೂ ಅಭಿ ಅವ್ರ ಪಾತ್ರದಲ್ಲಿ, ಯಾಕಂದ್ರೆ ದಿನನಿತ್ಯ ಅಳ್ತಾ ಇದ್ರಿ, ನಮ್ಮನ್ನು ಅಳಿಸ್ತಾ ಇದ್ರಿ ಮ್ಯಾಮ್ ನೀವು. ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೌದು ಅವ್ರ ಥರನೇ ಭಾಳ ನನ್ನ ಫ್ರೆಂಡ್ಸ್ ಎಲ್ಲ ಅನ್ನೋರು, ನೀನು ಆ ಕ್ಯಾರೆಕ್ಟರ್ ಮಾಡಿ ಮಾಡಿ ಅವ್ರ ಥರನೇ ಆಗ್ಬಿಟ್ಟಿದ್ಯಾ ನೀನು ಅನ್ನೋ ಥರ ಅವಾಗೆಲ್ಲ ರೇಗಿಸ್ತಾ ಇದ್ರು ನನ್ನನ್ನು. ಸ್ವಲ್ಪ ಸಾಫ್ಟ್ ಸ್ಪೋಕನ್ನು. ಆಮೇಲೆ ಹೆಂಗೆ ಗೊತ್ತಾ, ನಾನು ಫೈಟ್ ಅಂದರೆ ನನ್ನ ಫಿಸಿಕಲಾಗಿ ಇಳಿದ್ಬಿಟ್ಟು ಫೈಟ್ ಮಾಡೋದಲ್ಲ. ವಿಮೆನ್ ಭಾಳ ಜನ ಅನ್ಕೋತಾರೆ ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಮೆಂಟಲಿ ನಾವು ಈಗ ಏನೇ ಒಂದು ಪ್ರಾಬ್ಲಮ್ ಅಂತ ಬಂದರೂ ಕೂಡ ಅದನ್ನ ಹೆಂಗೆ ಸಾಲ್ವ್ ಮಾಡ್ತೀವಿ, ಹೇಗೆ ಮಾಡ್ಕೊಳಕ್ಕೆ ಹೋಗ್ತೀವಿ, ಅದನ್ನ ಹೇಗೆ ಫೇಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಸ್ಟ್ರಾಂಗ್ ಅಂತ. ಈಗ ನಾನು ಹತ್ಬಿಡ್ತೀನಿ, ನನಗೆ ಈಗ ತುಂಬ ಕೋಪ ಬಂತು, ತುಂಬ ಜಾಸ್ತಿ ಆಯಿತು ಅಂದರೆ ನಾನು ಹತ್ಬಿಡ್ತೀನಿ. ನನಗೆ ಆಗಲ್ಲ, ತಡೆಯೋಕ್ಕಾಗೋದಿಲ್ಲ, ಅಳಬೇಕು, ಹತ್ಬಿಡ್ತೀನಿ ನಾನು. ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ವೀಕ್ ಅಂತಲ್ಲ. ನಾನು ವೀಕು ಅದಕ್ಕೋಸ್ಕರ ಹತ್ಕೊಂಡೆ ಅಂತ ಅಲ್ವೇ ಅಲ್ಲ. ಅದು ಅಳೋ ಹೆಂಗಸ್ರಿಗೆ ಹೇಳ್ತೀನಿ ನಾನು, ಅದು ವೀಕೇ ಅಲ್ಲ. ನಮ್ಮ ಅದೊಂದು ಎಮೋಷನ್ ಅಷ್ಟೇ. ಅದನ್ನು ಹೊರಗಾಕೋಕ್ಕೆ ಒಂದು ದಾರಿ ಹುಡ್ಕೋತೀವಿ. ಒಬ್ಬರು ಕೂಗಾಡ್ತಿರ್ತಾರೆ, ಒಬ್ಬರು ಸೈಲೆಂಟ್ ಆಗಿಬಿಡ್ತಾರೆ, ಮಾತಾಡೋಲ್ಲ ಸಿಟ್ಟು ಬಂದಾಗ, ಇನ್ನೊಬ್ರು ಅಳುತ್ತಾರೆ ಅಷ್ಟೇ. ಇಟ್ ಇಸ್ ಅನ್ ಒನ್ ಎಮೋಷನ್. ಸೊ ಅದನ್ನು ವೀಕ್ನೆಸ್ ಅಂತ ಅನ್ಕೋಬಾರ್ದು. ಈಗ ನನಗೂ ಕೋಪ ಬಂದಾಗ ಅಳು ಬಂದ್ಬಿಡುತ್ತೆ. ಅಭಿ ವಾಸ್ ಲೈಕ್ ದ್ಯಾಟ್. ಅವಳು ಕೋಪ ಬಂದಾಗ ಅಳು ಬಂದ್ಬಿಡೋದು. ಅಳು ಬಂದಾಗ ಅಟ್ ದ ಸೇಮ್ ಟೈಮ್ ಅವಳು ಯಾವತ್ತೂ ಆ ಫೈಟ್ನ ಬಿಟ್ಟೇ ಇಲ್ಲ. ಆ್ಯಂಡ್ ಎಷ್ಟು ಜನ ಹೆಣ್ಮಕ್ಳು ಗೊತ್ತಾ ನನಗೆ, ನಾನು ಐ ಸ್ಟಿಲ್ ರಿಮೆಂಬರ್, ನಾನು ಸುಮಾರು ಇಂಟರ್ವ್ಯೂಲ್ಲೂ ಹೇಳಿದ್ದೀನಿ. ಮಡಿಕೇರಿಯಲ್ಲಿ ಶೂಟ್ ಮಾಡ್ತಾ ಇದ್ದೆ ನಾನು, ಟಯರ್ಡ್, ಅವಾಗಲೂ ಶೂಟಿಂಗ್ ಹೇಳಿದ್ನೆಲ್ಲ ಬ್ಯುಸಿ ಇದ್ದೆ. ನಾನು ಮಲಗಿದಾಗ ಒಬ್ಬರು ಲೇಡಿ ಬಂದು ಕರೆದ್ರು, ಮಮ್ಮಿ ಮಲಗಿದಾರಮ್ಮ, ಆಮೇಲೆ ಮಾತಾಡ್ಬೋದಾ ಅಂದರು. ನನಗೆ ಮಾತಾಡ್ಬೋದಾ, ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ನಮ್ಮ ಮಮ್ಮಿಗೂ ಅರ್ಥ ಆಗಲಿಲ್ಲ ಅಮ್ಮಂಗೆ. ಆಮೇಲೆ ಅಮ್ಮ ಎಬ್ಬರಿಸಿದ್ರು ನನ್ನ, ನೋಡೋರ ಪಾಪ ಮಾತಾಡಬೇಕು ಅಂತ ಬಂದಿದ್ದಾರೆ, ಮಾತಾಡು ಅಂತ. ಸರಿ ಆಯಿತು ಅಂತ. ಏನಮ್ಮ ಅಂದ್ರು, ಮೇಡಮ್ ನೀವು ನೆಕ್ಸ್ಟ್ ಏನು ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಸೀನಲ್ಲಿ ಅಂತ ಕೇಳಿದ್ರು. ನಾನು ಅದೇ ನಾವು ಜನರಲಿ ಹೇಳಲ್ವಲ್ಲ, ಇಲ್ಲ ನೀವು ನೋಡಿ ಅಂತಲೇ ಹೇಳ್ತೀವಿ ಹೊರತು ಕತೆ ಯಾರು ಹೇಳಲ್ಲ. ಇಲ್ಲ ನೀವು ನೋಡಬೇಕು, ಚೆನ್ನಾಗಿದೆ ನೋಡಿ ಅಂತ. ಆವಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ, ಮೇಡಮ್ ಅದಕ್ಕಂತಲ್ಲ, ನೀವೇನು ಇವಾಗ ಇದ್ದೀರೋ ಇದೇ ನನ್ನ ಜೀವನ. ನಾನು ಹಿಂಗೇ ನನ್ನ ಗಂಡನ ಹತ್ರ ಕಷ್ಟಪಡ್ತಾ ಇದ್ದೀನಿ, ಅತ್ತೆ ಮಾವರ ಹತ್ರ ಕಷ್ಟಪಡ್ತಾ ಇದ್ದೀನಿ, ದುಡ್ಡು ಸಾಕಾಗ್ತಾ ಇಲ್ಲ, ನನ್ನ ತಾಯಿ ಮನೆಯೂ ನೋಡಬೇಕು ನಾನು. ಹಾಗಾಗಿ ನನಗೆ ಏನು ಮಾಡ್ಬೇಕು, ಹಿಂಗೆ ನನ್ನ ಲೈಫನ್ನು ಲೀಡ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆಗಲೇ ನಾನು ಇದನ್ನು ನೋಡೋಕ್ಕೆ ಶುರು ಮಾಡಿದೆ. ಅಯ್ಯೋ ನನ್ನ ಪಾತ್ರನೇ ಅಲ್ವಾ ಇದು ಅಂತ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು. ನೀವು ನೆಕ್ಸ್ಟ್ ಏನು ಸ್ಟೆಪ್ ತಗೋತೀರಾ. ಈಗ ನನಗೂ ರಂಗೋಲಿ ಸೀರಿಯಲಲ್ಲಿ ನನ್ನ ಅಭಿ ಗಂಡ ಚೆನ್ನಾಗಿ ಇರಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಪ್ರಾಬ್ಲಮ್ಸು, ಅತ್ತೆ ಮನೇಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಆ ಥರನೇ ಆ ಪಾತ್ರ ಇತ್ತು. ಅವ್ರು ಅದನ್ನು ಫಾಲೋ ಮಾಡ್ಕೊಂಡು ಬಂದರು. ನೀವೇನು ಸ್ಟೆಪ್ ತಗೋತೀರೋ ನಾನು ರಿಯಲ್ ಲೈಫಲ್ಲಿ ಆ ಸ್ಟೆಪ್ ತಗೋತೀನಿ ಅಂತ. ಆಗ ನಾನು ಅವ್ರು ಕೂರಿಸ್ಕೊಂಡು ಹೇಳಿದೆ, ಖುಷಿ ಆಗ್ತಿದೆ ನೀವು ಹೇಳ್ತಾ ಇರೋದು, ಆದರೆ ಇದೊಂದು ಕತೆ,
ಈಗ ನಮ್ಮ ಕತೆಗೆ ಏನೇನು ಬೇಕೋ ನಾವು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೀವು ನಿಜ ಜೀವನಕ್ಕೆ ಅದನ್ನು ಹೆಂಗೆ ನೀವು ಸಾಲ್ವ್ ಮಾಡ್ಕೋತೀರಿ, ಹಾಗೆ ಮಾಡಬೇಡಿ, ಯೋಚನೆ ಮಾಡಿ, ಹೀಗೆ ಮಾಡಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ದೆ. ಅಂದರೆ ಎಷ್ಟು ಇನ್ಫ್ಲುಯೆನ್ಸ್ ಆಗ್ತಾರೆ ಜನ ಅದನ್ನು ನೋಡಿ, ಒಬ್ಬರು ನಿಜ ಜೀವನಕ್ಕೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಬಹಳ. ಆಮೇಲೆ ನಮ್ಗೊಂದು ಕಡೆ ಖುಷಿ ಆಗ್ತಿದ್ರು, ಇನ್ನೊಂದು ಕಡೆ ಭಯ ಆಗ್ತಿತ್ತು. ನಾವೆಲ್ಲೋ ಒಂದೇನೋ ತಪ್ಪಾಗಿ ಹೇಳ್ಕೊಟ್ಬಿಟ್ರೆ ಜೀವನನೇ ಹಾಳಾಗ್ಬಿಡುತ್ತಲ್ಲ ಅನ್ನೋದೆಲ್ಲ ಅನ್ನಿಸ್ತಿತ್ತು. ಮತ್ತೆ ಅದು ಖುಷಿನೇ. ಸೊ ಹಾಗಾಗಿ ಸಿರಿ ಅಭಿಯನ್ ಸ್ವಲ್ಪ ಕ್ಲೋಸ್ ಇದೆ, ಸಿಮಿಲರ್ ಇದೆ, ಸ್ವಲ್ಪ ಒಂದು ರೇಂಜಿಗಿದೆ. ಓಕೆ. ಬಟ್ ಅಲ್ಲಿ ಬರುವಂತಹ ಫ್ರೆಂಡ್ಸ್ ಪಾತ್ರಗಳು ಕೂಡ ಫ್ರೆಂಡ್ಸ್ ಅಂದ್ರೆ ಹಿಂಗೂ ಇರ್ತಾರ ಅಂತ ಅನಿಸ್ತಿತ್ತು ಮ್ಯಾಮ್. ಆ ಥರ ನಿಮ್ಮ ರಿಯಲ್ ಲೈಫಲ್ಲೂ ಇದಾರ? ಹಾಗೆ ಇದ್ದಾರೆ. ನಾವು ಆ್ಯಕ್ಚುಲಿ ನನಗೆ ವೆರಿ ಲಿಮಿಟೆಡ್ ಫ್ರೆಂಡ್ಸ್, ಹೌದು, ನಾವು ಎಣಿಸ್ಕೊಂಡು ಹೇಳ್ಬೋದು, ವೆರಿ ಕ್ಲೋಸ್ ಟು ಮೀ. ಓಕೆ, ಆಯಿತಾ. ಅವ್ರು ಎಂಥವ್ರು ಅಂದರೆ ಎನಿ ಟೈಮ್ ಐ ಕ್ಯಾನ್ ಗಿವ್ ಅ ಕಾಲ್, ಎನಿ ಟೈಮ್ ನನಗೋಸ್ಕರ ಬಂದು ನಿಲ್ಲೋ ಅಂಥ ವ್ಯಕ್ತಿಗಳು. ಸೊ ಆ 3 ಜನ ಏನಿದ್ವಿ ಆ ಸೀರಿಯಲಲ್ಲಿ, ಅಭಿ, ಉಷಾ, ವಿಕ್ರಮಾದಿತ್ಯ, ಆನ್ ಸ್ಕ್ರೀನ್ ವಿ ವರ್ ಕ್ಲೋಸ್ ಫ್ರೆಂಡ್ಸ್ ಆಲ್ಸೋ. ಈಗಲೂ ಕೂಡ ಪ್ರಕಾಶ್ ಇಸ್ ಅ ವೆರಿ ಗುಡ್ ಕ್ಲೋಸ್ ಫ್ರೆಂಡ್ ಟು ಮೀ. ಇನ್ಫ್ಯಾಕ್ಟ್ ನಮ್ಮ ತಂದೆ ತೀರ್ಕೊಂಡಾಗ ನಾನು ಇರಲಿಲ್ಲ. ಸೊ ನಾನು ಅವಾಗ ಫೋನ್ ಮಾಡಿ ಹೇಳಿದೆ, ನಮ್ಮ ತಾಯಿ ಜೊತೆಗೆ ಹೋಗಿದ್ದು ಅಂತ. ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ, ಹೋಗೋರ ಜೊತೆಗೆ ಅವನ್ನೆಲ್ಲ ಶೂಟ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದು ಅಲ್ಲಿದ್ದರು ಅವರು. ಸೊ ಈ ಥರ ಅವರು ನನಗೇನಂದರೆ ನನ್ನ ಖುಷಿಯಲ್ಲಿ ಇರ್ತಾರೋ ಇಲ್ವೋ, ಯಾಕೆಂದರೆ ನಾವು ಸಂತೋಷವಾಗಿದ್ದಾಗ ಒಂದು ಸುಮಾರು ಜನ ಬರ್ತಾರೆ ಜೊತೆಗಿರೋದಕ್ಕೆ. ಆದರೆ ನಾವು ಕಷ್ಟದಲ್ಲಿ ಇದ್ದೀವಿ ಅಂದಾಗ ಅದನ್ನು ಅರ್ಥ ಮಾಡ್ಕೊಂಡು ಬರೋರು ಇರ್ತಾರಲ್ಲ, ಅದು ಬಹಳ ಕಡಿಮೆ ಜನ ಇರ್ತಾರೆ. ಸೊ ನನ್ನ ಫ್ರೆಂಡ್ಸ್ ಆಲ್ವೇಸ್ ಆರ್ ಲೈಕ್ ದ್ಯಾಟ್, ಎನಿ ಟೈಮ್. ಇನ್ನೊಬ್ಬರು ಶೀಸ್ ಇನ್ US, ನನ್ನ ಸ್ಕೂಲ್ ಚೈಲ್ಡ್ಹುಡ್ ಫ್ರೆಂಡ್, ನಾವಿಬ್ಬರು ಒಟ್ಟಿಗೆ ಓದ್ಕೊಂಡು ಬಂದಿದ್ದು, ಸೌಮ್ಯ ಅಂತ, ಶೀಸ್ ಇನ್ US. ಅವರು ಹಾಗೇನೆ ಇಲ್ಲಿಂದ ಏನೇ ಹೆಲ್ಪ್ ಬೇಕು ಅಂದ್ರೆ ಅವಳು ಅಲ್ಲಿಂದ ಇಟ್ಸ್ ಲೈಕ್ ದ್ಯಾಟ್. ಆ ಥರ ಫ್ರೆಂಡ್ಸೇ ನನಗಿರೋದು. ಓಕೆ. ಬಟ್ ಅಲ್ಲಿ ಆ ಉಷಾ ಅಂತ ಒಬ್ರು ಪಾತ್ರ ಮಾಡ್ತಾ ಇದ್ರು ಅದರಲ್ಲಿ. ಸೊ ಅವ್ರು ಈಗಲೂ ನಿಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ? ಈಗಲೂ ಅದೇ ಫ್ರೆಂಡ್ಶಿಪ್ ಇದೆ, ಬಾಂಡಿಂಗ್ ಇದೆ? ಈಗಲೂ ಅದೇ ಬಾಂಡಿಂಗ್ ಎಲ್ಲ ಇದೆ, ಹಾಗೆ ಇದ್ದೀವಿ. ಓಕೆ, ಸೂಪರ್. ಮತ್ತೆ ಯಾವಾಗ ಮೇಡಮ್ ಒಂದು ರಂಗೋಲಿ ಟೀಮ್ನ ಮತ್ತೆ ನಾವು ತೆರೆ ನಮಗೂ ಇದೆ ಆಸೆ ಆ್ಯಕ್ಚುಲಿ. ಈಗ ರೀಸೆಂಟಾಗಿ ಒಬ್ರು ಕೇಳಿದ್ರು, ಹೋಗ್ಲಿ ಆ ಹಳೇದ ಎಪಿಸೋಡ್ಸ್ನ ಸಿಡಿಯಾಗಿ ಮಾರಿ ನಾವು ತಗೋತೀವಿ ಅನ್ನೋರು ಇದ್ದಾರೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಾವು ನೋಡಬೇಕು ಅನ್ನೋರು ಇದ್ದಾರೆ. ಆ್ಯಕ್ಚುಲಿ ನಮಗೂ ಆಸೆ ಇದೆ, ಬಟ್ ಇಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಅವರು ಅದನ್ನ ಇನಿಷಿಯೇಟ್ ಮಾಡ್ಕೋಬೇಕು. ನಾವು ಆಸೆ ಪಡ್ತಾ, ನಾನು ಇನ್ಫ್ಯಾಕ್ಟ್ ಈಗ ರಂಗೋಲಿ ಸೀರಿಯಲ್ ರಿಯಲ್ ರೈಟರ್ ಯಾರಿದ್ದಾರೆ ಅವ್ರು, ಅಲ್ಲಿ ತಮಿಳ್ ರೈಟರ್ ಅವರು, ಅವ್ರ ಸೀರಿಯಲ್ ಈಗ ನಾನು ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ನಾನು ಮೊನ್ನೆ ಹೇಳ್ತಿದ್ದೆ, ಸಾಧ್ಯ ಆದರೆ ಮಾಡಿ, ಇದನ್ನು ಮುಗಿದ್ಮೇಲೆ ರಂಗೋಲಿ 2 ಅಂತ ಏನಾದರೂ ಒಂದು ಕ್ಯಾರಿ ಮಾಡಿ. ತುಂಬ ಜನ ಕಾಯ್ತಾ ಇದ್ದಾರೆ, ನಾವು ಕಾಯ್ತಿದ್ದೀವಿ ಬರಲಿ ಅಂತ ಹೇಳಿ ಅಂತ. ಅವ್ರು ಮಾಡ್ತೀವಿ ಮೇಡಮ್, ಟ್ರೈ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಮ್ಯಾಮ್ ಅದು ನೋಡಿ ಎಷ್ಟು ವರ್ಷಗಳು ಕಳೆದಿದೆ, ಬಟ್ ಸ್ಟಿಲ್ ಆ ಕ್ಲಿಪ್ಪಿಂಗ್ಸ್ ಹೋಗುತ್ತೆ. ಸ್ಟಿಲ್ ಎಷ್ಟೊಂದು ಪೇಜಸ್ಗಳು ಹಾಕೋತಾರೆ ನಿಮ್ಮ ಕ್ಲಿಪ್ಪಿಂಗ್ಸ್ಗಳನ್ನ. ಆಮೇಲೆ ಆ ಸಾಂಗ್ ರಂಗೋಲಿ ರಂಗೋಲಿ ರಂಗ, ಅದನ್ನ ನೋಡಿದಾಗ ನಮಗೆ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗತ್ತೆ. ಸೊ ನಿಮಗೇನು ನೆನಪಾಗತ್ತೆ ಮ್ಯಾಮ್? ಖಂಡಿತ ಅದೇ ಹೇಳಿದ್ನಲ್ಲ, ಅವಾಗೆಲ್ಲ ಸ್ವಲ್ಪ ಟೆನ್ಷನಲ್ಲಿ ಇದ್ದೆ ನಾನು. ಶೂಟಿಂಗ್ ಇಲ್ಲೂ ಹೋಗಬೇಕಿತ್ತು, ಅರ್ಧ ದಿನ ಇಲ್ಲೂ. ಆಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು, ನಾನು ಕೂತ್ಕೊಂಡು ನೋಡ್ತಿದ್ದೆ. ಆಮೇಲೆ ನಾನು ಡೈರೆಕ್ಟರ್ನ ಕೇಳಿದೆ, ಸರ್ ನಾನು ಯಾಕೆ ಡ್ಯಾನ್ಸ್ ಮಾಡಲ್ವಾ? ಅಭಿ ಬೇಡ ಅಂದ್ಬಿಟ್ಟು, ಅಭಿ ಏನಿದ್ರು ಆ ಥರ. ಹೌದಾ, ಯಾಕೋ ನಂಗೂ, ಯಾಕೆಂದ್ರೆ ಆ ಹಾಡು ಹಂಗಿತ್ತು, ಡಾನ್ಸ್ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ತಿತ್ತು. ಆಮೇಲೆ ಅವ್ರು ಹೇಳಿದ್ರು, ಹೌದಾ ಮಾಡ್ತೀರಾ, ಸರಿ ಹಾಗಾದ್ರೆ ಒಂದು ಕಂಪೋಸ್ ಮಾಡ್ಕೊಂಡ್ರು ಅಲ್ಲಿಗಲ್ಲಿ. ಸರಿ ಒಂದು ಮೂಮೆಂಟ್ ಮಾಡ್ತೀನಿ ನಾನು, ಒಂದು ಮೂಮೆಂಟು. ಆಮೇಲೆ ಎಲ್ಲರೂ ನನ್ನ ನೋಡ್ತಾರೆ, ನನ್ನ ನಾಚಿಕೆ ಪಟ್ಕೊಂಡು ಆ ಕಡೆ ಹೋಗ್ಬಿಡ್ತೀನಿ ಅನ್ನೋ ಥರ. ಅದು ನನಗೋಸ್ಕರ ಇಟ್ಟರು, ಆ ಡಾನ್ಸ್ ಮಾಡಬೇಕು ಅನ್ನೋ ಆಸೆಗೋಸ್ಕರ. ತುಂಬ ಚೆನ್ನಾಗಿದೆ ಹಾಡು, ಆವಾಗ್ಲಿಂದನೂ ಅಷ್ಟೇ ಅದು ತುಂಬ. ಆಮೇಲೆ ಎಪಿಸೋಡ್ಸ್ ಟೈಮಿಂಗ್ ಸಾಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಆ ಹಾಡನ್ನ ಕಟ್ ಮಾಡಿ ಎಪಿಸೋಡ್ ಹಾಕೋರು. ಆಗ ಜನ ಚಾನಲ್ಗೆ ಲೈಕ್ ಹೆಂಗೋ ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಆ ಹಾಡು ಬೇಕೇ ಬೇಕು, ಪ್ರತಿದಿನ ಹಾಡನ್ನು ಹಾಕಿ ಅಂತ ಕೇಳ್ತಾ ಇದ್ರು. ಸೊ ವೆರಿ ಬ್ಯೂಟಿಫುಲ್ ಸಾಂಗ್. ಓಕೆ. ಬಟ್ ಕೆಲವೊಂದನ್ನ ಅದನ್ನೆಲ್ಲ ಹಾಕಿದಾಗ ಕೆಲವರು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ನಾನು, ಆ ಕ್ಲಿಪ್ಪಿಂಗ್ಸ್ಗಳು. ಮೇಡಮ್ ನಿಮ್ಮ ಆಗ ಬರ್ತಾ ಇರುವಂತಹ ಸೀರಿಯಲ್ಗಳು ಎಷ್ಟು ಚೆನ್ನಾಗಿರ್ತಾ ಇದ್ವು, ಎಷ್ಟು ಅರ್ಥಪೂರ್ಣವಾಗಿರ್ತಿದ್ವು, ನಮ್ಮದೇ ಜೀವನದ ಕತೆ ನಾವು ನೋಡ್ತಾ ಇದ್ವಿ ಅನ್ನೋ ತೆರೆ ಮೇಲೆ ಅನಿಸ್ತಿತ್ತು. ಬಟ್ ಈಗ ಬರ್ತಾ ಇರೋಂತಹ ಸೀರಿಯಲ್ಗಳು ಸೇಮ್ ಕತೆ ಇರುತ್ತೆ, ಏನು ಡಿಫ್ರೆನ್ಷಿಯೇಟೇ ಅನಿಸಲ್ಲ, ಆಮೇಲೆ ಅದು ಅರ್ಥಪೂರ್ಣವಾಗೂ ಇರಲ್ಲ ಅಂತ ಹೇಳ್ಬಿಟ್ಟು ಕಂಪ್ಯಾರಿಸನ್ ಮಾಡ್ತಾರೆ. ಮ್ಯಾಮ್ ಏನು ಹೇಳ್ತೀರಾ ನೀವು? ಅದು ಹೌದು. ಆಗೇನಿತ್ತು ಗೊತ್ತಾ, ನಮಗೆ ಕಥೆನೇ ಇಂಪಾರ್ಟೆಂಟ್. ಕತೆ, ಆ ಕತೆಗೆ ಆ ಪಾತ್ರ ಹೇಗಿರಬೇಕು, ಅದಕ್ಕೆ ಎಷ್ಟು ಡ್ರೆಸ್ ಮಾಡ್ಕೋಬೇಕು, ಎಷ್ಟು ಮೇಕಪ್ ಮಾಡ್ಕೋಬೇಕು, ಅಷ್ಟೇ ಇರ್ತಿತ್ತು. ಈಗೇನಾಗ್ತಿದೆ ಗೊತ್ತಾ, ರಿಚ್ನೆಸ್. ಈಗ ನೀವು ನಮ್ಮ ಸೀರಿಯಲ್ಸ್ನ ಯಾವ ಸಿನಿಮಾಗೂ ಕಡಿಮೆ ಇಲ್ಲ, ಆ ರೇಂಜ್ಗೆ ಮೇಕಿಂಗಲ್ಲೆಲ್ಲ. ಒಂದು ಸೀರಿಯಲ್ಗೆ ಹೆಲಿಕಾಪ್ಟರ್ ಬರೋದು, ದೊಡ್ಡ ದೊಡ್ಡ ಬಂಗ್ಲೋಲ್ಲಿ ಶೂಟ್ ಮಾಡೋದು ಇಟ್ಸ್ ನಾಟ್ ಈಸಿ, ಯಾಕೆಂದರೆ ಖರ್ಚಾಗತ್ತೆ ಅಷ್ಟು. ಸೊ ಈಗ ರಿಚ್ನೆಸ್ ಚೆನ್ನಾಗಿದೆ, ಆ್ಯಂಡ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲರಿಗೂ ಇಟ್ ಇಸ್ ಓಪನ್.
ಆಗಿನ ಸೀರಿಯಲ್ಸ್ಗೆ ಆಗೇನು ಗೊತ್ತಾ, ಮೌತ್ ಟು ಮೌತೇ ಹೋಗಬೇಕಿತ್ತು. ಪಬ್ಲಿಸಿಟಿ ಅಂತ ಹೋದಾಗ ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ವೆರಿ ವೆಲ್ ಬಿಹೇವ್, ಡೇಟ್ಸ್ ಪ್ರಾಬ್ಲಮ್ ಇಲ್ಲ, ಈ ಥರದ್ದು ಮಾತಿಂದ ಶುರುವಾಗಿ ನಾವು ಒಂದಷ್ಟು ಸೀರಿಯಲ್ ಮಾಡ್ತಿದ್ವಿ. ಈಗ ನಿಮಗೆ ಓಪನಲ್ಲೇ ಯು ಗೆಟ್ ಸಚ್ ಅ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ ಸಿಕ್ಬಿಡುತ್ತೆ ಆ್ಯಂಡ್ ಎಷ್ಟು ಪಬ್ಲಿಸಿಟಿ ಸಿಗುತ್ತೆ. ಫಾರ್ ಒನ್ ಸೀರಿಯಲ್ ಯು ವಿಲ್ ಬಿ ಅ ಸ್ಟಾರ್. ಸೀರಿಯಲ್ ಹಿಟ್ ಆಯಿತು ಅಂದರೆ ಮನೆ ಮನೆಗೂ ಬಹಳ ಈಸಿಯಾಗಿ ಹೋಗ್ಬಿಡ್ತೀವಿ ನಾವು. ಈಗ ಮೊದಲು ಹಾಗಿರಲಿಲ್ಲ. ಸೊ ಆ ಥರ ಕಂಪ್ಯಾರಿಸನ್ ಅಂತ ತೊಗೊಂಡಾಗ ಈಗ ಇಟ್ ಇಸ್ ಈಸಿ ಆ್ಯಂಡ್ ಚೆನ್ನಾಗಿದೆ. ಈಗ ಬಹಳಷ್ಟು ಜನಕ್ಕೆ ವೆಲ್ಕಮ್ ಮಾಡ್ತಿದೆ, ಅದು ಚೆನ್ನಾಗಿದೆ. ಆಗೇನಪ್ಪ ಅಂದರೆ ಕತೆಗೆ ಓರಿಯೆಂಟೆಡ್ ಆಗಿರ್ತಿತ್ತು, ಕತೆ ಹಾಗಿರ್ತಿತ್ತು, ನಮಗೆ ಸೀನ್ಗಳು ಹಾಗಿರ್ತಿತ್ತು, ಪರ್ಫಾರ್ಮ್ ಮಾಡಲಿಕ್ಕೆ ಎಲ್ಲನೂ ತುಂಬ ಖುಷಿ ಆಗೋದು. ನಾನು ಬದುಕೋದು ಆಗಿರ್ಬೋದು, ರಂಗೋಲಿ ಆಗಿರ್ಬೋದು, ಸಂಬಂಧ, ಈ ಥರದ್ದೆಲ್ಲ ಸೀನ್ಸ್ಗಳು ಎಷ್ಟು ನಮಗೆ ಪರ್ಫಾರ್ಮ್ ಮಾಡೋಕ್ಕೆ ಆಸೆ ಆಗ್ತಿತ್ತು ಅಂದರೆ ಆ ಸೀನ್ಗಳು ಅಷ್ಟು ಚೆನ್ನಾಗಿರ್ತಿತ್ತು. ಈಗೇನಂದರೆ ಈ ಥರ ಈಗ ಟ್ರೆಂಡ್ ಈ ಥರ ಚೇಂಜ್ ಆಗಿದೆ, ಜನ ಅದನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಸೊ ನಾವು ಅದನ್ನು ಕ್ವೆಶ್ಚನ್ನೋ ಅಥವಾ ಇನ್ನೊಂದು ಮಾಡೋದ್ರ ಬದಲು ಜಸ್ಟ್ ಫಾಲೋ, ಅಷ್ಟೇನೇನು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ದ ಟ್ರೆಂಡ್ ಹ್ಯಾಸ್ ಟು ಬಿ ಚೇಂಜ್ ಆಗ್ತಾ ಇರತ್ತೆ. ಮತ್ತೆ ಯಾರಿಗೆ ಗೊತ್ತಾ ಅದೇ ಥರ ಬರ್ಬೋದು ನಿಜ. ವಿ ನೆವರ್ ನೋ. ಜಸ್ಟ್ ಫಾಲೋ ಆ್ಯಂಡ್ ಕೆಲವೊಂದು ಕಡೆ ಏನು ಮಾಡೋಕ್ಕಾಗಲ್ಲ, ನಾವು ವಿ ಹ್ಯಾವ್ ಟು ಆಕ್ಸೆಪ್ಟ್. ಓಕೆ, ರಂಗೋಲಿ ಸೀರಿಯಲ್ನಲ್ಲಿ ಬಂದಂತಹ ಪೇಮೆಂಟ್ ಏನಾದರೂ ಜಾಸ್ತಿ ಕೊಟ್ಟಿದ್ರೆ ಅವಾಗ ಅಭಿಯವ್ರು? ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ಗಳನ್ನು ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ, ನಾನು ಈಗ ನನ್ನಿಂದ ಇದಾಗ್ತಾ ಇದೆ, ಹಂಗಾಗ್ತಿದೆ, ನಂಗೆ ಜಾಸ್ತಿ ಪೇಮೆಂಟ್ ಬೇಕು ಅಂತ ಕೇಳೋರಲ್ಲ. ನಾನು ಮನ್ಸು ಕಮಿಟೆಡ್ ಅಷ್ಟೇ. ಇದಿಷ್ಟ ಸರಿ, ಇಷ್ಟನ್ನೇ ನಾನು ಹಂಗೆ ಮಾಡ್ಕೊಂಡು ಹೋಗಿರೋದು. ಬಹಳಷ್ಟು ಜನ ಅವಾಗ ಹೇಳೋರು, ಅಯ್ಯೋ ನೀವು ಇನ್ನೂ ಕೇಳ್ಬೋದು, ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ. ಬಟ್ ಐ ನೆವರ್ ಆಸ್ಕ್. ಬಟ್ ಅವರೇನೆ ಅದನ್ನು ಇನ್ಕ್ರೀಸ್ ಮಾಡಿದ್ದು ಉಂಟು, ಪ್ರೊಡಕ್ಷನ್ ಹೌಸು ಅದೆಲ್ಲ ಮಾಡಿದ್ದು ಉಂಟು. ಬಟ್ ನನಗೆ ಯಾವತ್ತೂ ರಿಗ್ರೆಟ್ಸೇ ಇಲ್ಲ. ಅಯ್ಯೋ ಇವ್ರು ಕಡಿಮೆ ತೊಗೊಂಡ್ಬಿಟ್ನಲ್ಲ, ಇವ್ರಿಗೆ ಇದು ಮಾಡಿಬಿಟ್ನಲ್ಲ ಅಂತ ಬೇಜಾರೇ ಮಾಡ್ಕೊಳ್ಳಲ್ಲ. ಮನ್ಸು ಆಯಿತು, ನಾನೇ ಒಪ್ಕೊಂಡಿರೋದು ತಾನೇ, ನಾನೇ ತಾನೇ ಒಪ್ಕೊಂಡಿದ್ದೀನಿ, ಯಾರೋ ಬಂದೇನು ಒಪ್ಸಿದ್ದಲ್ಲ, ನಾನು ಒಪ್ಕೊಂಡಿದ್ದೀನಿ ಅಂದರೆ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಅಯ್ಯೋ ನನಗೆ ಪೇಮೆಂಟ್ ಕಡಿಮೆ ಬಂತಂತೆಲ್ಲ ಯಾವತ್ತೂ ನಾನು ಅಂದ್ಕೊಂಡು ಇಲ್ಲ, ಅನ್ಸೋದು ಇಲ್ಲ ನನಗೆ.